ಗುಡ್ ನೈಟ್ ಫ್ರೆಂಡ್ಸ್. ಎಲ್ಲರೂ ಆರಾಮಾಗಿದ್ದಾರ? ಇವತ್ತಿನ ಅವಧಿಯಲ್ಲಿ ಶುಭ ಸಂಜೆಯ ಎಲ್ಲರಿಗೂ ಧನ್ಯವಾದಗಳು. ಹಿಂದಿನ ತರಗತಿಯಲ್ಲಿ ಮಧ್ಯಕಾಲೀನ ಭಾರತದ ಇತಿಹಾಸ ಬಗ್ಗೆ ತಿಳಿದುಕೊಂಡಿದ್ದೀವಿ. ನಂತರ ಇವತ್ತಿನ ಅವಧಿಯಲ್ಲಿ ಆಧುನಿಕ ಭಾರತ ಇತಿಹಾಸದ ಎರಡನೇ ಭಾಗ ಯಾವುದೆಂದರೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು. ಈ ಆಧುನಿಕ ಭಾರತ ಇತಿಹಾಸದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಹಲವಾರು ರೀತಿಯ ಅಂಶಗಳು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರುತ್ತವೆ. ಹಿಂದಿನ ತರಗತಿಯಲ್ಲಿ ನಾವು ಮಧ್ಯಕಾಲೀನ ಭಾರತ ಇತಿಹಾಸದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇವತ್ತಿನ ಅವಧಿಯಲ್ಲಿ ಆಧುನಿಕ ಭಾರತ ಇತಿಹಾಸದಲ್ಲಿ ಬರುವಂತಹ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಪೂರ್ವದಲ್ಲಿ ನನ್ನದೇ ಆದಂಥ ಜ್ಞಾನ ಬೆಳಕು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನು ಹಾಕುವ ಎಲ್ಲ ವಿಡಿಯೋಗಳು ತಮಗೆ ಬರುವಂತೆ ಮಾಡುವುದು. ಈ ಅವಧಿಯಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ ಎಂದರೆ ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಚಳುವಳಿಗಳು ಆರಂಭವಾಗ್ಯವು. ಸಾಮಾಜಿಕ ಮತ್ತು ಧಾರ್ಮಿಕವಾಗಿ ಚಳುವಳಿಗಳು ಆರಂಭವಾಗ್ಯವು. ಅದು 19ನೇ ಶತಮಾನ ಕಾಲದಿಂದಲೇ ಆರಂಭ ಆಗಿರುವಂತಹ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು. 19ನೇ ಶತಮಾನದ ಕಾಲದಲ್ಲಿ ಪಾಶ್ಚಿಮಾತ್ಯ ಪ್ರಭಾವದಿಂದ ಎಚ್ಚೆತ್ತ ಭಾರತೀಯ ಬುದ್ಧಿಜೀವಿಗಳು ಭಾರತದ ಸಾಮಾಜಿಕ ಸುಧಾರಣಾ ಮತ್ತು ಧಾರ್ಮಿಕ ಚಳುವಳಿಗೆ ಕಾರಣವಾದವು. 19ನೇ ಶತಮಾನದ ಕಾಲದ ಕೆಲವು ಸಾಮಾಜಿಕ ಸುಧಾರಣಾ ಚಳುವಳಿಯಲ್ಲಿ ಪಾಶ್ಚಿಮಾತ್ಯ ಶಿಕ್ಷಣದ ಪ್ರಭಾವವು ನಮ್ಮ ಭಾರತದ ಮೇಲೆ ಪ್ರಭಾವ ಬೀರಿದವು. ಈ 19ನೇ ಶತಮಾನ ಕಾಲ ಪೂರ್ವದಲ್ಲಿ 18ನೇ ಶತಮಾನದಲ್ಲಿ ಕೆಲವು ದಂಗೆಗಳು ನಡೆದವು. ಆ ದಂಗೆಗಳು ಯಾವುದೆಂದರೆ ಸಿಪಾಯಿ ದಂಗೆ ಆಗಿರ್ಬೋದು, ಸ್ವಾತಂತ್ರ್ಯ ಸಂಗ್ರಾಮ ಆಗಿರ್ಬೋದು, ಭಾರತದಲ್ಲಿ ಬ್ರಿಟಿಷ್ ಪ್ರಭಾವ ಆಗಿರ್ಬೋದು, ಇವೆಲ್ಲ ಆಗಿ ಹೋಗಿದ್ದವು. ನಂತರದಲ್ಲಿ 19ನೇ ಶತಮಾನದಾಗ ಕೆಲವು ಧಾರ್ಮಿಕ ಸುಧಾರಣಾ ಚಳುವಳಿ ಮತ್ತು ಸಾಮಾಜಿಕ ಸುಧಾರಣಾ ಚಳುವಳಿಗಳು ನಡೆದವು. ಈ ಸಾಮಾಜಿಕ ಸುಧಾರಣಾ ಚಳುವಳಿಗಳು ಭಾರತದಲ್ಲಿ ಧರ್ಮ ಮತ್ತು ಸಂಸ್ಕೃತಿಗಳ ಪುನಶ್ಚೇತನಗೊಳಿಸುವುದಕ್ಕೆ ಹಲವಾರು ವೈಚಾರಿಕತೆಗೆ ನವ್ಯ ಚೇತನವನ್ನು ಮೂಡಿದೆವು. ನಮ್ಮ ಭಾರತದ ಧರ್ಮ, ಸಂಸ್ಕೃತಿ ಮತ್ತು ದೃಷ್ಟಿಕೋನ ವೈಚಾರಿಕತೆಯನ್ನು ನವಚೈತನ್ಯದ ಹೊಸ ಚೈತನ್ಯ ಮೂಡಿಸುವುದಕ್ಕಾಗಿ ಹಲವು ಸಮಾಜ ಸಂಸ್ಥೆಗಳು ಮೂಡಿ ಬಂದವು. ಆ ಸಮಾಜ ಸಂಸ್ಥೆಗಳು ಯಾವುವೆಂದರೆ 1. ಬ್ರಹ್ಮ ಸಮಾಜ, 2. ಪ್ರಾರ್ಥನಾ ಸಮಾಜ, 3. ಆರ್ಯ ಸಮಾಜ, 4. ಥಿಯೋಸಾಫಿಕಲ್ ಸೊಸೈಟಿ, 5. ರಾಮಕೃಷ್ಣ ಮಿಷನ್, 6. ಮುಸ್ಲಿಂ ಜಾಗೃತಿ. ಸಿಖ್ ಮತ್ತು ಪಾರ್ಸಿ ಸುಧಾರಣಾ ಚಳವಳಿಗಳು ಉತ್ತರ ಪ್ರದೇಶದ ಕಾಯಸ್ಥ ಸಭಾಗಳು ಜರುಗಿದವು. ಇವು ಜಾಸ್ತಿ ಎಲ್ಲಿ ಜರುಗಿದವು ಅಂದ್ರೆ ಉತ್ತರ ಪ್ರದೇಶ ಮತ್ತು ಪಂಜಾಬ್ನಲ್ಲಿನ ಸೈರಿನ್ ಸಭಾ, ಮಹಾರಾಷ್ಟ್ರದ ಸತ್ಯಶೋಧ ಸಮಾಜ ಮತ್ತು ಕೇರಳದಲ್ಲಿ ಶ್ರೀ ನಾರಾಯಣ್ ಧರ್ಮ ಪರಿಪಾಲನಾ ಸಭಾಗಳಂಥ ಸಂಘಟನೆಗಳು ಸಮಾಜ ಸುಧಾರಣಾ ಚಳವಳಿಗೆ ನಿರಂತರವಾಗಿ ಶ್ರಮಿಸಿದವು. ಯಾವ್ಯಾವಂದ್ರೆ 1. ಬ್ರಹ್ಮ ಸಮಾಜದ ಯಾರ್ದಂದ್ರೆ ರಾಜಾರಾಮ್ ಮೋಹನ್ ರಾಯ್ ಸ್ಥಾಪಿಸಿದಂಥ ಬ್ರಹ್ಮ ಸಮಾಜ. ಪ್ರಾರ್ಥನಾ ಸಮಾಜ ಆತ್ಮಾರಾಮ್ ಪಾಂಡುರಂಗರು ಸ್ಥಾಪಿಸಿದಂಥ ಪ್ರಾರ್ಥನಾ ಸಮಾಜ. ಆರ್ಯ ಸಮಾಜ ದಯಾನಂದ ಸರಸ್ವತಿಯವರು ಸ್ಥಾಪಿಸಿದಂಥ ಆರ್ಯ ಸಮಾಜ. ಥಿಯೋಸಾಫಿಕಲ್ ಸೊಸೈಟಿ ಇದು ಯಾರು ಸ್ಥಾಪಿಸ್ತಾರಂದ್ರೆ ಅನಿ ಬೆಸೆಂಟ್ ಭಾರತದಾಗ ಅನಿ ಬೆಸೆಂಟ್. ಇಡೀ ವರ್ಲ್ಡ್ದಾಗ ಮೇಡಮ್ ಬ್ಲಾವಸ್ಟಿಕಿ. ನಂತರ ರಾಮಕೃಷ್ಣ ಮಿಷನ್, ಸಿಖ್ ಮತ್ತು ಪಾರ್ಸಿ ಸುಧಾರಣಾ ಚಳವಳಿಗಳು ಹಲವಾರು ರೀತಿಯಲ್ಲಿ ನಮ್ಮ ಭಾರತದ ಮೇಲೆ ಪ್ರಭಾವ ಬೀರಿದವು. ಭಾರತದ ಮೇಲೆ ಅಷ್ಟೇ ಅಲ್ಲದೆ
ಭಾರತದ ಮೇಲೆ ಅಷ್ಟೇ ಅಲ್ಲದೆ ಇಡೀ ಜಗತ್ತಿನ ತುಂಬೆಲ್ಲ ಈ ಸಂಸ್ಥೆಗಳು ಪ್ರಭಾವ ಬೀರಿದವು. ನಂತರದಾಗಿ ಈ ಚಳವಳಿಗೆ ಕಾರಣವಾದ ಅಂಶಗಳು ಚಳವಳಿಗೆ ಕಾರಣವಾದ ಅಂಶಗಳು ಆ ಅಂಶಗಳು ಯಾವ್ಯಾವ ಅಂದರೆ ಮೊದಲನೇದಾಗಿ ಪಾಶ್ಚಿಮಾತ್ಯ ಸಂಸ್ಕೃತಿ, ಎರಡನೇದಾಗಿ ಪಾಶ್ಚಿಮಾತ್ಯ ಶಿಕ್ಷಣ, ಮೂರನೇದಾಗಿ ಸಾರಿಗೆ ಸಂಪರ್ಕ, ನಾಲ್ಕನೇದಾಗಿ ಮುದ್ರಣ ಪ್ರಗತಿ, ಐದನೇದಾಗಿ ಇತಿಹಾಸ ಸಂಶೋಧನೆ, ಆರನೇದಾಗಿ ಈ ಕ್ರಿಶ್ಚಿಯನ್ ಸಂಸ್ಥೆಗಳು. 6 ಪಾಶ್ಚಿಮಾತ್ಯ ಶಿಕ್ಷಣಕ್ಕೆ ಒಳಗುವ ಚಳುವಳಿಗಳ ಅಂಶಗಳು ಜರುಗಿದವು. ಅದರ ಮೊದಲನೇದಾಗಿ ಪಾಶ್ಚಿಮಾತ್ಯ ಸಂಸ್ಕೃತಿ. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ ಪಾಶ್ಚಿಮಾತ್ಯ ಸಂಸ್ಕೃತಿಯು ನಂತರದ ಪಾಶ್ಚಾತ್ಯ ಸಂಸ್ಕೃತಿಗಳ ಮೇಲೆ ಗಾಢವಾದ ಪ್ರಭಾವ ಬೀರುತ್ತೆ. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ ಒಳಗೆ ಪಾಶ್ಚಿಮಾತ್ಯ ಸಂಸ್ಕೃತಿಯು ಗಾಢವಾಗಿ ಪ್ರಭಾವವನ್ನು ಬೀರುತ್ತೆ. ಇದರ ಮೂಲ ಉದ್ದೇಶ ಏನಾಗಿತ್ತು ಅಂದರೆ ಭಾರತೀಯ ರಾಜಕೀಯ ಮತ್ತು ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರುತ್ತೆ. ಇದರ ಸಂಸ್ಕೃತಿ ಭಾರತೀಯ ರಾಜಕೀಯ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಆರ್ಥಿಕ ಆಗಿರ್ಬೋದು, ಧಾರ್ಮಿಕ ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರುತ್ತೆ ಮತ್ತು ಬುದ್ಧಿಜೀವಿಗಳ ಮೇಲೆ ಮತ್ತು ಚಿಂತಕರ ಸುಧಾರಣೆಯತ್ತ ಮುಖ ಮಾಡಿದವು. ಎರಡನೇದಾಗಿ ಪಾಶ್ಚಾತ್ಯ ಶಿಕ್ಷಣ. ಭಾರತದಲ್ಲಿ